ಹಾರ್ಟ್ ಬ್ಲಾಕ್ ಅಥವಾ ಹೃದಯದ ರಕ್ತನಾಳದ ಬ್ಲಾಕ್ ಎರಡೂ ಕೇಳೋಕ್ಕೆ ಒಂದೇ ಥರ ಇದೆ ಅಲ್ವಾ? ಆದರೆ ಇವೆರಡು ಬೇರೆ ಬೇರೆ ಸಮಸ್ಯೆಗಳು. ಒಂದು ಹೃದಯದ ವೈರಿಂಗ್ ಪ್ರಾಬ್ಲಮ್ ಆದರೆ ಇನ್ನೊಂದು ಪ್ಲಂಬಿಂಗ್ ಪ್ರಾಬ್ಲಮ್. ಇವೆರಡರ ಮಧ್ಯೆ ಇರೋ ವ್ಯತ್ಯಾಸವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಹೃದಯದ ರಕ್ತನಾಳದ ಬ್ಲಾಕ್ ಬಗ್ಗೆ ತಿಳಿಯೋಣ. ನಮ್ಮ ಹೃದಯಕ್ಕೆ ರಕ್ತ ಪೂರೈಕೆ ಮಾಡಲು 3 ರಕ್ತನಾಳಗಳಿರುತ್ತೆ. ಈ ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ಅಥವಾ ರಕ್ತ ಹೆಪ್ಪುಗಟ್ಟುವಿಕೆಯಿಂದ ಆ ರಕ್ತನಾಳ ಬ್ಲಾಕ್ ಆಗುತ್ತೆ. ಅದನ್ನು ನಾವು ರಕ್ತನಾಳದ ಬ್ಲಾಕ್ ಅಂತ ಕರಿತೀವಿ. ನಿಮ್ಮ ಹೃದಯದ ರಕ್ತನಾಳಗಳನ್ನು ನೀರಿನ ಪೈಪ್ನಂತೆ ಕಲ್ಪಿಸಿಕೊಳ್ಳಿ. ಅವು ಮುಚ್ಚಿ ಹೋದಾಗ ರಕ್ತ ಸಂಚಾರ ನಿಂತು ಹೋಗುತ್ತೆ ಮತ್ತು ಹೃದಯದ ಸ್ನಾಯುಗಳಿಗೆ ರಕ್ತ ಚಲನೆ ಆಗದೆ ಸ್ನಾಯುಗಳು ಸಾಯಲು ಪ್ರಾರಂಭಿಸುತ್ತದೆ. ಇದನ್ನೇ ನಾವು ಹೃದಯಾಘಾತ ಅಂತ ಕರೆಯೋದು. ಹೃದಯಾಘಾತದ ಲಕ್ಷಣಗಳನ್ನ ನೋಡೋದಾದರೆ, ರೋಗಿಗೆ ಎದೆ ನೋವು ಅಥವಾ ಎದೆ ಭಾರ ಇರುತ್ತೆ. ಆ ನೋವು ಎಡಗೈಗೆ ಅಥವಾ ದವಡೆಗೆ ಹರಡುತ್ತೆ. ಉಸಿರಾಟದ ತೊಂದರೆ, ಬೆವರುವುದು, ವಾಕರಿಕೆ ಇರುವುದು, ನಡೆದಾಗ ಓಡಾಡಿದಾಗ ನೋವು ಜಾಸ್ತಿ ಆಗುವುದು, ಇದೆಲ್ಲ ಈ ಹೃದಯಾಘಾತದ ಲಕ್ಷಣ ಆಗಿರುತ್ತೆ. ಇದೊಂದು ತುರ್ತು ಪರಿಸ್ಥಿತಿ. ತಕ್ಷಣವೇ ರೋಗಿಗೆ ಆಂಜಿಯೋಪ್ಲಾಸ್ಟಿ ಅಥವಾ ರಕ್ತ ತೆಳುವಾಗುವಂತಹ ಇಂಜೆಕ್ಷನ್ನ ಕೊಡಿಸ್ಬೇಕಾಗುತ್ತೆ. ಎರಡನೇದು ಹಾರ್ಟ್ ಬ್ಲಾಕ್. ಹಾರ್ಟ್ ಬ್ಲಾಕ್ ಅಂದರೆ ಹೃದಯದ ರಕ್ತನಾಳದಲ್ಲಿ ಬ್ಲಾಕ್ ಅಲ್ಲ. ಇದು ನಮ್ಮ ಹೃದಯದ ವಿದ್ಯುತ್ ಸಂವಹನ ವ್ಯವಸ್ಥೆಯಲ್ಲಿ ಸಮಸ್ಯೆ ಇರುತ್ತೆ. ನಾವು ಹೇಗೆ ಮನೆಗೆ ವೈರಿಂಗ್ ಮಾಡ್ತೀವೋ ಅದೇ ಥರ ಹೃದಯಕ್ಕೂ ವೈರಿಂಗ್ ಇರುತ್ತೆ. ಈ ವೈರಿಂಗಲ್ಲಿ ಏನಾದರೂ ಪ್ರಾಬ್ಲಮ್ ಆದಾಗ ಅಥವಾ ಕಂಡಕ್ಷನ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಪ್ರಾಬ್ಲಮ್ ಆದಾಗ ಈ ರೀತಿಯಾದ ಹಾರ್ಟ್ ಬ್ಲಾಕ್ ಆಗುತ್ತೆ. ಇಲ್ಲಿ ಹೃದಯ ಬಡಿಯಲು ಬಯಸುತ್ತೆ, ಆದರೆ ಸಂಕೇತಗಳು ಸರಿಯಾಗಿ ಹರಿಯುವುದಿಲ್ಲ. ಇದರ ಲಕ್ಷಣಗಳು ಏನು ಅಂತ ನೋಡೋದಾದರೆ, ಇದರಲ್ಲಿ ರೋಗಿ ಇದ್ದಕ್ಕಿದ್ದಂತೆ ತಲೆ ಸುತ್ತುವುದು, ಪ್ರಜ್ಞೆ ತಪ್ಪಿ ಬೀಳುವುದು, ಹೃದಯ ಬಡಿತ ತುಂಬ ನಿಧಾನವಾಗೋದು, ವಿಪರೀತವಾದ ಆಯಾಸ ಇವೆಲ್ಲವೂ ಕಾಣಿಸ್ಕೊಳ್ಳುತ್ತೆ. ಹಾರ್ಟ್ ಬ್ಲಾಕ್ ಆದಾಗ ರೋಗಿಗೆ ಪೇಸ್ ಮೇಕರ್ನ ಅವಶ್ಯಕತೆ ಇರುತ್ತೆ, ಆಂಜಿಯೋಪ್ಲಾಸ್ಟಿ ಅಲ್ಲ. ಎರಡನ್ನೂ ಮತ್ತೆ ಹೋಲಿಕೆ ಮಾಡಿ ನೋಡೋದಾದರೆ, ಹೃದಯದ ರಕ್ತನಾಳಗಳು ಬ್ಲಾಕ್ ಆಗೋದು ಒಂದು ಪ್ಲಂಬಿಂಗ್ ಸಮಸ್ಯೆ. ಇದರಿಂದ ಹೃದಯಾಘಾತವಾಗುತ್ತೆ ಮತ್ತು ರೋಗಿಗೆ ಎದೆ ನೋವಿರುತ್ತೆ. ಅದೇ ಹಾರ್ಟ್ ಬ್ಲಾಕಲ್ಲಿ ಅದು ಒಂದು ಎಲೆಕ್ಟ್ರಿಕಲ್ ಸಮಸ್ಯೆ. ಹೃದಯ ಬಡಿತ ನಿಧಾನವಾಗಿರುತ್ತೆ, ಆದ್ದರಿಂದ ರೋಗಿ ಪ್ರಜ್ಞೆ ತಪ್ಪಿ ಬೀಳ್ತಾರೆ. ಎರಡಕ್ಕೂ ಚಿಕಿತ್ಸೆ ಕೂಡ ಭಿನ್ನವಾಗಿರುತ್ತೆ. ಬ್ಲಾಕ್ ಆದ ರಕ್ತನಾಳಕ್ಕೆ ನಾವು ಆಂಜಿಯೋಪ್ಲಾಸ್ಟಿ ಅಥವಾ ಸ್ಟೆಂಟನ್ನು ಅಳವಡಿಸ್ತೀವಿ ಅಥವಾ ರಕ್ತ ತೆಳುವಾಗುವಂತಹ ಔಷಧಿಗಳನ್ನು ಕೊಡ್ತೀವಿ. ಅದೇ ಹಾರ್ಟ್ ಬ್ಲಾಕ್ ಆದಾಗ ನಾವು ಪೇಸ್ ಮೇಕರನ್ನು ಅಳವಡಿಸ್ತೀವಿ. ಇವೆರಡೂ ಸಂಪೂರ್ಣವಾಗಿ ಭಿನ್ನವಾದುದು ಹಾಗೂ ಗಂಭೀರವಾದುದು. ನಿಮಗೆ ಎದೆ ನೋವು ಅಥವಾ ತಲೆ ತಿರುಗುವಿಕೆ, ಪ್ರಜ್ಞೆ ತಪ್ಪುವುದು ಅಥವಾ ವಿವರಿಸಲಾಗದ ಆಯಾಸವಿದ್ದರೆ ಊಹೆ ಮಾಡಿಬಿಡಿ, ಬೇಗನೆ ಪರೀಕ್ಷಿಸಿಕೊಳ್ಳಿ. ನಿಮ್ಮ ಹೃದಯದ ವೈರಿಂಗ್ ಮತ್ತು ಪ್ಲಂಬಿಂಗ್ ಎರಡೂ ಮುಖ್ಯ. ಈ ರೀಲ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಇದನ್ನು ಹಂಚಿಕೊಳ್ಳಿ ಮತ್ತು ಹೆಚ್ಚಿನ ಹೃದಯ ಆರೋಗ್ಯ ಅರಿವಿಗಾಗಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ.